ಕಾಂಚನ ಅತ್ತೆ ಮನೆಗೆ ಕಾಲಿಟ್ಟು 6 ತಿಂಗಳಾಯಿತು. ಅತ್ತೆ ಮಾವ ಅಲಮೇಲು ಅಂಜಯ್ಯ ಸೊಸೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಅತ್ತೆ ಮಾವ ಪದೇ ಪದೇ ಅನಾರೋಗ್ಯದಲ್ಲಿ ಒದ್ದಾಡ್ತಾ ಇದ್ರು. ಇದನ್ನು ನೋಡಿ ಕಾಂಚನನಿಗೆ ತುಂಬಾ ದುಃಖ ಆಗ್ತಿತ್ತು. ಹೀಗಿರುವಾಗ ಒಂದು ದಿನ, ಅಮ್ಮ ಕಾಂಚನ, ಈ ಕೆಮ್ಮು ನನ್ನ ರಾತ್ರಿಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಕ್ಕೇನೆ ಬಿಡ್ತಾ ಇಲ್ಲ. ದಿನದಿಂದ ದಿನಕ್ಕೆ ಆಯಾಸ ಕೂಡ ಅಧಿಕ ಆಗ್ತಾ ಇದೆ. ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅತ್ತೆ, ನೀವೇನು ಆಲೋಚನೆ ಮಾಡ್ಬೇಡಿ, ನಾನೋಗಿ ನಿಮ್ಗೆ ಕಷಾಯ ಮಾಡ್ಕೊಂಬರ್ತೀನಿ. ಅಮ್ಮ ಕಾಂಚನ, ನನಗೂ ಕೂಡ ಹಾಗೇನೆ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡ್ ಬಾ ಅಮ್ಮ. ಈ ಅಜೀರ್ಣ ಸಮಸ್ಯೆಯಿಂದ ನನಗೆ ತಿಂದಿದ್ಯಾವುದು ಜೀರ್ಣನೇ ಆಗ್ತಾ ಇಲ್ಲ. ಯಾಕೆ ಊಟ ಮಾಡ್ತೀವಿ ಅನ್ನಷ್ಟು ಕಷ್ಟ ಆಗ್ಬಿಟ್ಟಿದೆ. ನನಗೆ ಊಟನೇ ಬೇಡ ಅನ್ಸುತ್ತೆ. ಹೀಗೆ ಅಲವೇಲು ಅಂಜಯ್ಯ ಕಷ್ಟಪಡ್ತಾ ಇದ್ರೆ ಅವರ ಮಗನಾದ ಶಿವ ಅಲ್ಲಿಗೆ ಬಂದ. ತಂದೆ ತಾಯಿ ಕಷ್ಟಪಡುವುದನ್ನು ನೋಡಿ ದುಃಖಪಟ್ಟ. ಅಪ್ಪ, ನಿಮಗೆ ಅನಾರೋಗ್ಯ ಸಮಸ್ಯೆ ಬರಬಾರ್ದು ಅಂತ ತಾನೆ ಎಷ್ಟೋ ಕಡೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದೆ, ಇನ್ನೂ ಯಾಕೆ ಸರಿಯಾಗಿಲ್ಲ? ಅಮ್ಮ, ನಿಮಗೂ ಕೂಡ ಅಷ್ಟೊಂದು ಕೆಮ್ತಿರಲ್ವಾ? ಅದಕ್ಕೆ ಎಷ್ಟೋ ಮದ್ದುಗಳನ್ನು ಮಾಡಿ ಆಯ್ತು, ಆದ್ರೂ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ರೀ, ನೀವು ಏನು ಆಲೋಚನೆ ಮಾಡ್ಬೇಡಿ, ನಿಮಗೂ ಕೂಡ ನಾನು ಏನಾದ್ರೂ ಮಾಡಿ ತರ್ತೀನಿ. ಆ ಹಾಳಾದ ಟೀನ ಮಾತ್ರ ತಗೊಂಬರ್ಬೇಡ. ಆ ಟೀ ಕುಡಿದ ತಕ್ಷಣ ನನಗೆ ಯಾಕೋ ಹೊಟ್ಟೆಯಲ್ಲಿ ಉರಿ ಆರಂಭ ಆಗ್ತಿದೆ. ನನಗೆ ಟೀನು ಬೇಡ, ಏನು ಬೇಡ. ರೀ, ನಮ್ಮ ಹಳ್ಳಿಯಲ್ಲಿ ಈ ರೀತಿ ಸಮಸ್ಯೆಗಳು 6 ತಿಂಗಳಿಗೊಮ್ಮೆ ಅಲ್ಲ, ವರ್ಷಕ್ಕೊಮ್ಮೆ ಕೂಡ ಬರುವುದು ತುಂಬಾನೇ ಅಸಾಧ್ಯ. ಆದ್ರೆ ಈ ಸಿಟಿಯಲ್ಲಿ ಮಾತ್ರ ಈ ರೀತಿ ಯಾಕೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಹಾಗೆ ಅಂತ ಅವಳು ಅಡಿಗೆ ಮನೆಗೆ ಹೋದ್ಲು. ಮರುದಿನ ಬೆಳಿಗ್ಗೆನೆ ತನ್ನ ಅತ್ತೆ ಮಾವನಿಗೆ ಏನೂ ಆಗ್ಬಾರ್ದು ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಲು ಕಾಂಚನ. ದೇವ್ರೇ, ವಯಸ್ಸಾದ ಕಾಲದಲ್ಲಿ ನನ್ನ ಅತ್ತೆ ಮಾವನಿಗೆ ಯಾಕಪ್ಪ ಇಷ್ಟೊಂದು ದೊಡ್ಡ ಕಷ್ಟನ ಕೊಡ್ತಾ ಇದೀಯಾ? ಅವರು ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ರೆ ನನ್ನಿಂದ ನೋಡ್ಕೊಂಡು ಇರ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅವರನ್ನು ನೀನೇ ಕಾಪಾಡ್ಬೇಕು. ಹೀಗೆ ಕೈ ಮುಗಿದು ದೇವರಲ್ಲಿ ಬೇಡ್ಕೋತಾ ಇದ್ದಾಗ ವಯಸ್ಸಾದ ಚಿದಂಬರಂ ಅಲ್ಲಿಗೆ ಬಂದ್ರು. ಕಾಂಚನ ಬೇಡಿಕೊಳ್ಳುವುದನ್ನು ನೋಡಿ ಸಂತೋಷವಾಗಿ ಹೀಗೆ ಹೇಳಿದ್ರು, ನಿನ್ನ ಅತ್ತೆ ಮಾವನಿಗೆ ಆರೋಗ್ಯ ಸಮಸ್ಯೆ ಬಂದ್ರೆ ನಿನಗೇನು? ಇರ್ಲಿ ಬಿಡು, ಅವರು ಹೋಗುವ ಸಮಯ ಬಂತು ಅನ್ಕೋ, ಅದಕ್ಕೆ ಯಾಕೆ ನೀನ್ ಚಿಂತೆ ಮಾಡ್ತೀಯಾ? ಯಾರ್ರೀ ನೀವು? ನನ್ನ ಅತ್ತೆ ಮಾವನ ಬಗ್ಗೆ ಮಾತಾಡ್ಲಿಕ್ಕೆ ನೀವ್ಯಾರು? ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಏನಮ್ಮ, ನಾನು ಏನ್ ಹೇಳ್ದೆ ಅಂತ ನೀನು ನನ್ ಮೇಲೆ ಇಷ್ಟೊಂದು ಕೋಪದಿಂದ ಕಿರ್ಚ್ತಾ ಇದ್ದೀಯಾ? ನಿಮ್ಮ ಅತ್ತೆ ಮಾವನ ಹಾಗೆ ನಾನು ಕೂಡ ವಯಸ್ಸಾದವನೇ, ನನ್ ಮೇಲೆ ಸ್ವಲ್ಪ ಕರುಣೆ ತೋರ್ಸು. ಏನೇನೋ ಮಾತಾಡ್ತಾ ಇದ್ದಾರೆ ಈ ಮುದುಕಯ್ಯ. ಹೋಗಿ ಸೇರುವ ಸಮಯದಲ್ಲಿ ಮಾತು ನೋಡು ಮಾತು. ಹೀಗೆ ಕಾಂಚನ ಬೈಕೊಂಡೇ ಮನೆಗೆ ಬಂದ್ಲು. ಆ ದಿನ ರಾತ್ರಿ ಕಾಂತಮ್ಮ ತುಂಬಾ ಕೆಮ್ಮಿನಿಂದ ಒದ್ದಾಡ್ತಾ ಇದ್ರು. ತನ್ನ ಸೊಸೆ ಬರುವುದನ್ನು ನೋಡಿ ಕಾಂತಮ್ಮ ಇನ್ನಷ್ಟು ಕೆಮ್ತಾ ಇದ್ರು. ನಿಂದ ಆಗ್ತಾ ಇಲ್ಲಮ್ಮ, ಕೆಮ್ಮು ನಿಲ್ತಾನೆ ಇಲ್ಲ. ದಯವಿಟ್ಟು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಮ್ಮ. ಅಯ್ಯೋ, ಈ ಸಮಯದಲ್ಲಿ ಹಾಸ್ಪಿಟ್ಲ್ ಏನೂ ಇರೋದಿಲ್ಲತ್ತೆ. ಇವಾಗ ನಿನ್ನ ಎಲ್ಲಿಗತ್ತೆ ಕರ್ಕೊಂಡೋಗೋದು? ಎಲ್ಲಿಗಾದ್ರೂ ಕರ್ಕೊಂಡೋಗಮ್ಮ, ನನ್ನಿಂದ ಇರ್ಲಿಕ್ಕಾಗಲ್ಲ, ಸತ್ತೋಗ್ತೀನಿ ಅನ್ಸುತ್ತೆ. ಸರಿ ಬಾ ಕಾಂಚನ, ಇವಾಗ ಹೊಸ ಹಾಸ್ಪಿಟ್ಲು ಕೂಡ ಆರಂಭ ಆಗಿದೆ, ಅದು ಆಯುರ್ವೇದಿಕ್ ಹಾಸ್ಪಿಟ್ಲ್, ಅಲ್ಲೇ ಕರ್ಕೊಂಡೋಗೋಣ ಬಾ. ಅಯ್ಯೋ, ಯಾವುದೋ ಒಂದು ಹಾಸ್ಪಿಟ್ಲ್, ಪರವಾಗಿಲ್ಲ, ಎಲ್ಲಿಗಾದ್ರೂ ಕರ್ಕೊಂಡೋಗಿ. ಇಲ್ಲೇ ಇದ್ರೆ ನಾನು ಸತ್ತೋಗ್ತೀನಿ ಅನ್ಸ್ತಾ ಇದೆ ನಂಗೆ. ಅಲವೇಲು ಹೀಗೆ ದುಃಖ ಪಡ್ತಾ ಇರುವಾಗ ಅಲವೇಲನ್ನು ನೋಡಿ ತುಂಬಾನೇ ದುಃಖ ಆಗಿ ಅವಳನ್ನು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆ ಹಾಸ್ಪಿಟ್ಲಿಗೆ ಹೋಗಿ ನೋಡುವಾಗ ಅಲ್ಲಿ ಚಿದಂಬರಂ ಅವರು ಇದ್ರು. ಓ ಮುದುಕಯ್ಯ, ನೀನು ಆಯುರ್ವೇದಿಕ್ ಡಾಕ್ಟ್ರಾ? ಮುದುಕ ಡಾಕ್ಟರ್ ಆಗ್ಬಾರ್ದಾ? ಮುದುಕನಿಗೆ ವೈದ್ಯ ಮಾಡಕ್ಕೆ ಗೊತ್ತಾಗಲ್ವಾ? ನಿಮ್ಮ ಮಾತನ್ನ ನಿಲ್ಸಿ ಮೊದ್ಲು ನಮ್ಮ ಅತ್ತೆನ ನೋಡಿ, ತುಂಬಾ ಕೆಮ್ಮಿನಿಂದ ಕಷ್ಟಪಡ್ತಿದ್ದಾರೆ. ಇರ್ಲಿ, ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ನೀನು ಮಾಡುವ ಅಡಿಗೆಯನ್ನು ತಿಂದೆ ಅವರಿಗೆ ಈ ಪರಿಸ್ಥಿತಿ ಬಂದಿರೋದು. ಏನ್ ಮಾತಾಡ್ತಾ ಇದ್ದೀರಾ? ವೈದ್ಯ ಮಾಡ್ಲಿಕ್ಕೆ ಬಂದ್ರೆ ನಮ್ಮೊಳಗೆ ನಮ್ಗೆ ಜಗಳವನ್ನು ತಂದಾಕುವ ರೀತಿ ಇದೆ. ವೈದ್ಯ ಮಾಡಲ್ವಾ ನೀವು? ಅದಲ್ಲಮ್ಮ, ನೀವೆಲ್ಲ ಇರೋದು ಸಿಟಿಯಲ್ಲಿ. ಈ ಸಿಟಿಯಲ್ಲಿ ಒಳ್ಳೆ ರೀತಿಯ ಪದಾರ್ಥ ಬರ್ತಾ ಇದೀಯಾ? ಇಲ್ವಲ್ಲ, ಕಲಬೆರಕೆ ಪದಾರ್ಥನೇ ಬರೋದು. ಅಂತ ಪದಾರ್ಥನ ಹಾಕಿ ಅಡಿಗೆ ಮಾಡಿದ್ರೆ ಇನ್ನೇನಾಗುತ್ತೆ? ಏನ್ ನೀವು ಮಾತಾಡೋದು? ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಸಿಟಿಯಲ್ಲಿ ತಿನ್ನೋ ವಸ್ತುವಿಂದ ಹಿಡಿದು ಕುಡಿಯುವ ವಸ್ತುವರೆಗೂ ಎಲ್ಲಾನು ಕಲಬೆರಕೆನೆ ಆಗ್ತಾ ಇದೆ. ಅದೇ ನಮ್ಮ ಗ್ರಾಮದಲ್ಲೇ
ವ್ಯವಸಾಯರು ಏನೇನೋ ರಾಸಾಯನಿಕ ಪದಾರ್ಥವನ್ನಾಕಿ ಬೆಳೆಗಳನ್ನು ಬಿತ್ತನೆ ಮಾಡ್ತಾರೆ. ಆದ್ರೆ ವ್ಯವಸಾಯ ಚೆನ್ನಾಗಿ ಆಗಿ ಬೆಳೆಗಳು ಚೆನ್ನಾಗಿ ಬೆಳೆದು ಬರುತ್ತೆ. ಅದು ಜನರ ಕೈಗೆ ಹೋಗಿ ಸೇರುವಾಗ ವಿಷವಾಗಿ ಪರಿವರ್ತನೆ ಆಗ್ತಿದೆ. ಹೌದು, ಹಾಗಾದ್ರೆ ನಿಮ್ಮ ಸಂಗತಿ ಏನು? ನೀವು ಚೆನ್ನಾಗಿದ್ದೀರಾ ತಾನೇ? ನಾನು ಬೆಳಿಗ್ಗೆನೆ ರಾಗಿ ಮಾಲ್ಟ್ ಕುಡಿತೀನಿ. ಆನಂತರ ಮಧ್ಯಾಹ್ನ ಊಟನೇ ಮಾಡೋದಿಲ್ಲ. ಸಂಜೆಗೆ ಸ್ವಲ್ಪ ಹಣ್ಣುಗಳ ಜ್ಯೂಸ್ ಕುಡಿತೀನಿ. ಆನಂತರ ರಾತ್ರಿಗೆ ಸ್ವಲ್ಪ ಊಟ ಮಾಡಿ ಹಾಲು ಕುಡಿದು ಮಲ್ಕೋತೀನಿ. ಅದರಿಂದ ಹೀಗಿದ್ದೀನಿ. ಮುಖ್ಯವಾಗಿ ನಗ್ತಾ ಇರ್ತೀನಿ. ನನ್ನ ಸುತ್ತಲೂ ಇರುವ ಜನರನ್ನು ನಗಿಸ್ತಾ ಇರ್ತೀನಿ. ಅದೇ ತಾನೇ ನಮಗೂ ಕೂಡ ಮುಖ್ಯವಾಗಿರೋದು. ಸರಿ ಸರಿ, ಮಾತಾಡಿದೆಲ್ಲ ಸಾಕು. ಮೊದಲು ನಮ್ಮ ಅತ್ತೆಗೆ ಏನ್ ಮದ್ದು ಕೊಡ್ಬೇಕೋ ಅದನ್ನ ಕೊಡಿ ಮೊದಲು. ಇರಮ್ಮ ಇರು, ನಿಮ್ಮ ಅತ್ತೆಗೆ ಏನಾದ್ರೂ ಕೊಡ್ತೀನಿ ಹಾಗೆಂತ ಹೇಳಿ ಏನೋ ದ್ರವದ ರೂಪದಲ್ಲಿ ಕೊಟ್ರು. ಅದನ್ನು ಕುಡಿದ ನಂತರ ಅವರು ಸ್ವಲ್ಪ ನೆಮ್ಮದಿಯಾಗಿ ಮಲಗಿದ್ರು. ನಮ್ಮ ಅತ್ತೆಗೆ ಯಾವ ದ್ರಾವಣ ಮದ್ದನ್ನು ಕೊಟ್ರಿ? ಅದು ಕುಡಿದು ಇವಾಗ ಸ್ವಲ್ಪ ಮಲಗಿದ್ದಾರೆ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ಹೋಗಿ ತರ್ತೀನಿ. ಅದು ಯಾವ ದ್ರಾವಣನೂ ಅಲ್ಲಮ್ಮ, ಬಾವಿ ನೀರು ಅಷ್ಟೇ. ಇವಾಗ ಜನರು ದಾಹ ಆಗ್ತದೆ ಅಂತ ಏನೇನೋ ಕೆಮಿಕಲ್ ಮಿಕ್ಸ್ ಮಾಡಿದಂತಹ ಅಂಗಡಿಯಿಂದ ನೀರನ್ನು ತೆಗೆದುಕೊಂಡು ಕುಡಿತಾರೆ. ಸರಿ ಸರಿ, ಇವಾಗ ಬೇಗ ಹೊರಡಮ್ಮ. ಟೈಮ್ ಬೇರೆ ಜಾಸ್ತಿ ಆಯ್ತು. ಅರ್ಧರಾತ್ರಿಗೆ ಬಂದಿದೀಯಾ. ತುಂಬಾ ಹೊತ್ತು ನಿದ್ರೆ ಮಾಡದಿದ್ರೆ ಆರೋಗ್ಯ ಹಾಳಾಗುತ್ತೆ. ಹೀಗೆ ಕಾಂಚನ ಸರಿ ಅಂತ ಹೇಳಿ ಅತ್ತೆನ ಕರ್ಕೊಂಡು ಮನೆಗೆ ಬಂದ್ಲು. ಮನೆಗೆ ಬಂದ ಕಾಂಚನ ರಾತ್ರಿ ಇಡೀ ನಿದ್ರೆ ಮಾಡದೆ ಆ ಕಡೆ ಈ ಕಡೆ ನಡೀತಾ ಇದ್ಲು. ಅನಂತರ ತನ್ನ ಗಂಡನ ಬಳಿ ಹೀಗೆ ಹೇಳಿದ್ಲು. ರೀ, ನಾನು ಹಳ್ಳಿಯಿಂದ ಬಂದವಳು. ಇಲ್ಲಿ ನಡೀತಾ ಇರುವ ಅನ್ಯಾಯ ಮೋಸವನ್ನು ನನ್ನಿಂದ ನೋಡ್ಕೊಂಡು ಸುಮ್ನಿರಕ್ಕಾಗ್ತಿಲ್ಲ. ಅತ್ತೆ ಮಾವ ಇಲ್ಲಿ ಆಗ್ತಾ ಇರುವ ಕಷ್ಟದಿಂದ ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಅಷ್ಟೊಂದು ಭಯ? ಇವಾಗ ಏನಾಯ್ತು ಅಂತ? ಇವಾಗ್ಲೇ ಒಳ್ಳೇದು. ಅದು ಬೇರಿನಿಂದ ಕಿತ್ತು ಎಸೆದ್ರೆ ಮಾತ್ರ ಈ ರೀತಿ ಮುಂದೆ ನಡೆಯಲು ಸಾಧ್ಯವಿಲ್ಲ. ಅದೇ ರೀ ಕಲಬೆರಕೆ ಭೂತ. ಅದ್ನ ಅಂತ್ಯ ಮಾಡಿ ಸ್ವಲ್ಪ ಜನರನ್ನಾದ್ರೂ ನಾನು ಕಾಪಾಡಲೇಬೇಕು. ಏನು ಕಾಪಾಡ್ತೀಯಾ? ಅದ್ನ ಹೇಗೆ ಕಾಪಾಡ್ತೀಯಾ? ನಾನೇ ವ್ಯವಸಾಯ ಮಾಡ್ತೀನಿ ರೀ. ಯಾವ ರೀತಿಯ ಕಲಬೆರಕೆ ರಾಸಾಯನಿಕ ವಸ್ತುವನ್ನು ಉಪಯೋಗ ಮಾಡದೆ ಸ್ವಾಭಾವಿಕವಾಗಿ ವ್ಯವಸಾಯ ಮಾಡ್ತೀನಿ. ಓಹೋ, ಆರ್ಗ್ಯಾನಿಕ್ ವ್ಯವಸಾಯವನ್ನು ಮಾಡಬೇಕು ಅಂತ ಇದ್ದೀಯಾ? ಅದೆಲ್ಲ ಸರಿ. ನಿನ್ನ ಒಬ್ಳಿಂದ ಇದೆಲ್ಲ ಸಾಧ್ಯನಾ? ಒಬ್ಳೆ ಕೂತ್ಕೊಂಡು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದನ್ನ ಬಿಟ್ಬಿಟ್ಟು ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿದೀಯಾ? ನಾನು ಯಾಕೆ ದುಃಖ ಪಡ್ತಾ ಇದ್ದೀನಿ ಅಂದ್ರೆ, ಅತ್ತೆ ಮಾವನಿಗೆ ಬಂದಂತಹ ಪರಿಸ್ಥಿತಿ ನಾಳೆ ನಮಗೂ ಕೂಡ ಬರುತ್ತೆ. ಹಾಗೆ ಆ ರೀತಿ ಪರಿಸ್ಥಿತಿ ಬರಲಿಕ್ಕೆ ಮುಂಚೆನೆ ನಾವು ಎಚ್ಚೆತ್ಕೊಳ್ಬೇಕು. ಇಲ್ಲದಿದ್ರೆ ನೋಡಿ, ಅವರಿಗೆ ಬಂದ ಪರಿಸ್ಥಿತಿ ನಾಳೆ ನಮಗೂ ಕೂಡ ಎಲ್ಲರಿಗೂ ತೊಂದರೆ ನೀರಿ. ನೀನು ಏನ್ ಅನ್ಕೊಂಡಿದ್ದೀಯಾ? ಏನಾದ್ರೂ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀಯಾ? ಈ ವ್ಯವಸಾಯ ಎಲ್ಲ ನಮ್ಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮಾಡ್ತೀನಿ ರೀ. ನಾನು ಆಲೋಚನೆ ಮಾಡಿದಂಗೆ ಆರ್ಗ್ಯಾನಿಕ್ ವ್ಯವಸಾಯವನ್ನು ಖಂಡಿತವಾಗಿ ಮಾಡೇ ಮಾಡ್ತೀನಿ. ಕಾಂಚನ ಹಾಗೆ ಮಾತನಾಡಿದಾಗ ಶಿವ ಕೂಡ ಏನು ಮಾತನಾಡಲಿಲ್ಲ, ಸುಮ್ಮನೆ ನಿಂತಿದ್ದ. ಆನಂತರ ಮರುದಿನ ಅವನು ಕೂಡ ಆಲೋಚನೆ ಮಾಡಿ ತನ್ನ ಹೆಂಡತಿಯ ಬಳಿ ಬಂದು, ನೋಡು ಕಾಂಚನ, ನೀನ್ ಏನ್ ಮಾಡ್ಬೇಕು ಅಂತ ಇದ್ದೀಯೋ ಅದನ್ನ ಮಾಡು. ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ. ಪ್ರತಿಯೊಂದು ಗಂಡಸಿನ ಯಶಸ್ಸು ಹಿಂದೆ ಒಂದು ಹೆಂಗಸಿದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನನ್ನ ಹೆಂಡತಿಯ ಯಶಸ್ವಿನ ಹಿಂದೆ ನಾನೊಬ್ಬ ಇದ್ದೀನಿ ಅಂತ ನಾನು ಹೇಳ್ಕೊತೀನಿ. ತುಂಬಾ ಸಂತೋಷ ಕಣ್ರಿ. ಹೀಗೆ ಕಾಂಚನ ಅವಳ ಗಂಡನ ಸಹಾಯದಿಂದ ಆರ್ಗ್ಯಾನಿಕ್ ವ್ಯವಸಾಯವನ್ನು ಮಾಡಲು ಆರಂಭಿಸಿದ್ಲು. ಹೀಗೆ ಕಾಂಚನ ರಾಸಾಯನಿಕವಾದ ಗೊಬ್ಬರವನ್ನು ಉಪಯೋಗ ಮಾಡದೆ ಸಗಣಿಯ ಗೊಬ್ಬರವನ್ನು ಉಪಯೋಗ ಮಾಡಿ ಅದರಿಂದ ತುಂಬಾ ಚೆನ್ನಾಗಿ ಕಲಬೆರಕೆ ಇಲ್ಲದಂತಹ ವ್ಯವಸಾಯವನ್ನು ಮಾಡಿ ಆ ಬೆಳೆ ಕೈ ಸೇರುವ ಹಾಗೆ ಮಾಡಿದ್ಲು. ಕಾಂಚನ, ನೀನು ಅಂದುಕೊಂಡ ಹಾಗೆ ಆರ್ಗ್ಯಾನಿಕ್ ಆಗಿ ವ್ಯವಸಾಯವನ್ನು ಮಾಡಿ ತರಕಾರಿಯನ್ನು ಬೆಳೆದಿದ್ದೀಯಾ. ಇದನ್ನು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ, ಮಾಡೋಣ. ಇಲ್ಲರಿ, ಇದನ್ನ ಯಾರ ಕೈಯಲ್ಲೋ ಕೊಟ್ಟು ನಾನು ಮಾರಾಟ ಮಾಡೋದಿಲ್ಲ. ಆ ರೀತಿ ಇದು ಮತ್ತೆ ಜನರ ಕೈಗೆ ಹೋಗಿ ಸೇರಿದ್ರೆ ಮತ್ತೆ ಕಲಬೆರಕೆಯಾಗುತ್ತೆ. ಅದರಿಂದನೇ ಸ್ವತಃ ನಾನೇ ಜನರ ಕೈಗೆ ಹೋಗಿ ಸೇರುವ ರೀತಿ ಮಾಡ್ತೀನಿ. ಹೀಗೆ ಕಾಂಚನ ಮನೆಯ ಹೊರಗಡೆನೆ ಒಂದು ಅಂಗಡಿಯನ್ನು ಹಾಕಿ ತರಕಾರಿ ಮಾರಾಟವನ್ನು ಮಾಡ್ತಾ ಇದ್ಲು. ಹೀಗೆ ಅದೇ ತರಕಾರಿಯಲ್ಲಿ ತನ್ನ ಅತ್ತೆ ಮಾವನಿಗೆ ಕೂಡ ಅಡಿಗೆ ಮಾಡಿ ಕೊಡ್ತಾ ಇದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಅಲವೇಲು ಅಂಜಯ್ಯನಿಗೆ ಆರೋಗ್ಯ ಸುಧಾರಣೆಯಾಯಿತು. ಅಮ್ಮ ಕಾಂಚನ, ನೀನ್ ಮಾಡಿದ ಕೆಲಸದಿಂದ ನಮ್ಮ ಆರೋಗ್ಯ ಸರಿಯಾಯಿತು. ನಾವಿವಾಗ ಚೇತರಿಸ್ಕೊಂಡು ಆ ಬ್ರಹ್ಮದೇವ ನಮ್ಮ ತಲೆಯಲ್ಲಿ ಬರದ ಹಾಗೆ ನೀನು ಎಲ್ಲರ ತಲೆಯಲ್ಲಿ ಬರಿಬೇಕಾಗಿದೆ. ನೀನು ಹಳ್ಳಿಯಿಂದ ಬಂದವಳು, ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಆದ್ರೆ ಎಷ್ಟೋ ಜನರು ಏನೇನು ಹೇಳಿದ್ರು ಕೂಡ ಅವರ ಮಾತನ್ನೆಲ್ಲ ಕೇಳದೆ ನಮಗೋಸ್ಕರ ನೀನು ಈ ರೀತಿ ಮಾಡಿದೀಯ. ಸಭಾಷ್ ಅಮ್ಮ, ಸಭಾಷ್. ಅತ್ತೆ,
ನೀವಿವಾಗ ಚೆನ್ನಾಗಿದ್ದೀರಾ ತಾನೇ? ಕಲಬೆರಕೆ ಆಹಾರ ಪದಾರ್ಥವನ್ನು ತಿಂದು ಆರೋಗ್ಯನ ಹಾಳು ಮಾಡ್ಕೊಂಡಿದ್ದೀವಿ. ನಮಗೆ ತುಂಬಾನೇ ದುಃಖ ಆಗ್ತಿದೆ. ನೀನು ನಮ್ಮನ್ನು ಮಾತ್ರವಲ್ಲ, ನಮ್ಮಂತ ಇರುವ ಎಷ್ಟೋ ಜನರನ್ನು ಕಾಪಾಡಿದೀಯಾ. ಕಾಂಚನ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಕಾರಣದಿಂದ ನೀನು ತುಂಬಾನೇ ಅದೃಷ್ಟ ಮಾಡಿದೀಯಾ. ಆದ್ರೆ ಈ ಪಟ್ಟಣದಲ್ಲಿ ತಿನ್ನುವ ವಸ್ತುವಿಂದ ಹಿಡಿದು ಕುಡಿಯುವ ವಸ್ತುವರೆಗೂ ಎಲ್ಲನೂ ಕಲಬೆರಕೆನೇ. ಹೀಗೆ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಇರುವಾಗ ಚಿದಂಬರನವರು ಅವರ ಮನೆಗೆ ಬಂದ್ರು. ಬರ್ತಾ ಬರ್ತಾ ಜಿಲ್ಲಾ ಕಲೆಕ್ಟರ್ ಅನ್ನು ಕೂಡ ಅವರ ಮನೆಗೆ ಕರ್ಕೊಂಡ್ಬಂದ್ರು. ಇಲ್ಲಿ ನೋಡು ಕಾಂಚನ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ. ಆರ್ಗ್ಯಾನಿಕ್ ಆಗಿ ನೀನೇ ಸ್ವತಃ ವ್ಯವಸಾಯ ಮಾಡಿ, ಹಾಗೆ ವ್ಯವಸಾಯ ಮಾಡಿ ಬಂದ ಪದಾರ್ಥಗಳನ್ನು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀಯಂತೆ. ಕೇನೆ ಕಲೆಕ್ಟರ್ ಅವರು ನಿನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಕಾಂಚನನವರೇ, ನೀವು ಮಾಡಿರುವ ಕೆಲಸ ಉತ್ತಮವಾದ ಕೆಲಸ. 10 ಜನರಿಗೆ ಆದರ್ಶವಾಗಿದ್ದೀರಾ ನೀವು. ಕೇನೆ, ನಿಮ್ಮ ಆಲೋಚನೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ. ಆರ್ಗ್ಯಾನಿಕ್ ಆಗಿ ಹೇಗೆ ವ್ಯವಸಾಯ ಮಾಡಬೇಕು ಅಂತ ನೀವು ಮತ್ತೊಬ್ಬರಿಗೆ ಹೇಳಿಕೊಟ್ರೆ ಅದಕ್ಕೋಸ್ಕರ ನಾವು ಕೂಡ ನಿಮ್ಗೆ ಸ್ವಲ್ಪ ವೇತನವನ್ನು ಕೊಡ್ತೀವಿ. ಅಯ್ಯೋ, ಆ ರೀತಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನಗೆ ಯಾಕೆ ನೀವು ಸಂಬಳ ಕೊಡ್ಬೇಕು? ಉಚಿತವಾಗಿನೇ ನಾನು ಜನರಿಗೆ ಈ ಆರ್ಗ್ಯಾನಿಕ್ ವ್ಯವಸಾಯವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಪರವಾಗಿಲ್ವೇ? ಒಂದು ಮಾತು ಹೇಳಿದ್ರು ಕೂಡ ಹೇಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಈ ಹುಡುಗಿ. ನಿನ್ನಂತವರಿಗೆ ನಾವು ಮಾತ್ರ ಅಲ್ಲ, ಆ ದೇವರ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳಿದ್ರು ಚಿದಂಬರಂ. ಹೀಗೆ ಸರ್ಕಾರದ ಸಹಾಯದಿಂದ ಯುವಕರಿಗೆ ಆರ್ಗ್ಯಾನಿಕ್ ವ್ಯವಸಾಯ ಹೇಗೆ ಮಾಡೋದು ಅಂತ ಹೇಳಿಕೊಟ್ಲು ಕಾಂಚನ. ತನ್ನ ಅತ್ತೆ ಮಾವನಿಗೆ ಕಲಬೆರಕೆ ಆಹಾರವಿಲ್ಲದೆ ಉತ್ತಮವಾದ ಆಹಾರದಿಂದ ಅಡಿಗೆ ಮಾಡಿಕೊಟ್ಲು. ಆರ್ಗ್ಯಾನಿಕ್ ಪದಾರ್ಥವನ್ನು ಹೇಗೆ ಉಪಯೋಗ ಮಾಡೋದು, ಹೇಗೆ ಬೆಳೆಸೋದು ಅಂತ ಕೂಡ ಹೇಳಿಕೊಟ್ಲು ಕಾಂಚನ. ಹೊಸ ಸೊಸೆಯ ಆರ್ಗ್ಯಾನಿಕ್ ವ್ಯವಸಾಯವನ್ನು ನೋಡಿ ಸುತ್ತಮುತ್ತ ಇರುವ ಜನರು ಕೂಡ ಅದೇ ರೀತಿ ವ್ಯವಸಾಯವನ್ನು ಮಾಡಲಾರಂಭಿಸಿದ್ರು. ಅದೇ ತನ್ನ ದೊಡ್ಡ ವಿಜಯ ಅಂತ ಅಂದುಕೊಂಡ್ಲು ಕಾಂಚನ.